ಹೆಲೋ ನಮಸ್ತೆ ಕರ್ನಾಟಕ. ಏನ್ ಗೊತ್ತಾ ಗುರು, ಕಳೆದ ವಿಡಿಯೋಲಿ ಯಾಣ ಅಡ್ವೆಂಚರ್ ಮಾಡಿದ್ವಲ್ಲ, ಈಗ ನಾ ಕರ್ಕೊಂಡ್ ಬಂದಿದ್ದೀನಿ ಶಿರಸಿ ಮಾರಿಕಾಂಬಾ ದೇವಾಲಯ. ಇದು ನಾರ್ಮಲ್ ದೇವಸ್ಥಾನ ಅಂತ ಮಾತ್ರ ಅಲ್ಲ ಗುರು, ಇದು ಏನೇನಿದೆ ಇಲ್ಲಿ, ಏನ್ ವಿಶೇಷ, ಫುಲ್ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ ಬನ್ನಿ. ಏನ್ ಗೊತ್ತಾ, ಮಾರಿಕಾಂಬಾ ದೇವಿಯು ಇಲ್ಲಿ ದುರ್ಗಾದೇವಿ ಅವತಾರ ಅಂತೇಳಿ ಜನ ನಂಬ್ತಾರೆ. ಇದೇನಿದೆ ದೇವಸ್ಥಾನ, ಇದು ಸುಮಾರು 500 ವರ್ಷಗಳ ಹಳೆಯದು. ಅಂದ್ರೆ ಸುಮಾರು 17ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವ ದೇವಾಲಯ ಇದು. ಆದ್ರೆ ಸುಮಾರು ಬಾರಿ ಇದನ್ನ ಆಲ್ಟ್ರೇಷನ್ ಮಾಡಿದ್ದಾರೆ, ಅಂದ್ರೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿರುವ ದೇವತೆ ದುರ್ಗಾದೇವಿ ಸುಮಾರು 7 ಅಡಿ ಎತ್ತರವಿದೆ. ಆದ್ರಿಂದ ಇಡೀ ಕರ್ನಾಟಕದ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಧೈರ್ಯ, ಸಂಕಷ್ಟ ನಿವಾರಣೆ ಮಾಡ್ತಾಳೆ ಅಂತೇಳಿ ಇಲ್ಲಿನ ಜನ ನಂಬ್ತಾರೆ. ಇಲ್ಲಿ 2 ವರ್ಷಕ್ಕೊಮ್ಮೆ ಫುಲ್ ಅದ್ದೂರಿಯಾಗಿ ಜಾತ್ರೆನೂ ನಡೆಯುತ್ತೆ. ಅದನ್ನ ನೋಡಕ್ಕೆ ಅಕ್ಟೋಬರ್ ಅಥವಾ ಫೆಬ್ರವರಿಯಲ್ಲಿ ಬರಬೇಕು. ಆ ಟೈಮಲ್ಲಿ ಬಂದರೆ ಸುಮಾರು ಲಕ್ಷ ಭಕ್ತರು ಇಲ್ಲಿ ಇರೋದನ್ನ ನೋಡ್ಬೋದು ನೀವು. ಅಷ್ಟು ಅದ್ದೂರಿಯಾಗಿ ಮಾಡ್ತಾರೆ. ಆದರೆ ಇವಾಗ ಆ ಟೈಮಲ್ಲಿ ಬಂದರೆ ನಿಮ್ಗೇನು ನಾನು ತೋರ್ಸೋಕ್ಕಾಗಲ್ಲ. ಅದಕ್ಕೆ ಫುಲ್ ಸಂಪೂರ್ಣ ಇಲ್ಲಿ ಏನೇನಿದೆ, ಏನು ವಿಶೇಷ ಅಂತೇಳಿ ಸಂಪೂರ್ಣ ತೋರಿಸ್ತೀನಿ ನಿಮಗೆ. ಬನ್ನಿ, ಮೊದಲಿಗೆ ನಾವು ದುರ್ಗಾದೇವಿ ದರ್ಶನ ಮಾಡ್ಕೊಳ್ಳೋಣ. ದೇವಿ ದರ್ಶನ ಆಯಿತು ಅನ್ಕೋತೀನಿ. ಕರ್ನಾಟಕದ ಯಾವುದೇ ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲೋ ಬಿಡಲ್ಲ, ಆದರೂ ನಿಮ್ಗೆ ಮ್ಯಾಕ್ಸಿಮಮ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದೇ ದೇವಸ್ಥಾನದ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಸುಮಾರು 120 ವರ್ಷಗಳ ಹಳೆ ಕೋಣನ ಇಲ್ಲೇ ಉಳಿಸ್ಕೊಂಡಿದ್ದಾರೆ. ಇನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅದನ್ನು ನೋಡೋಣ ಈಗ ನಾವು. ಈ ಕೋಣನ ನೋಡಿದ್ರೆ ದಷ್ಟಪುಷ್ಟವಾಗಿ ಚೆನ್ನಾಗೇ ಇದೆ. ಅಷ್ಟೊಂದು ವಯಸ್ಸಾಗಿಲ್ಲ ಅನಿಸುತ್ತೆ. ಬಟ್ ಇದ್ರ ವಯಸ್ಸು ಹೆಂಗೆ ಲೆಕ್ಕಾಚಾರ ಮಾಡೋದು ಅಂತ ನೋಡಿದ್ರೆ, ಇದ್ರ ಕೊಂಬು ಸುಮಾರು ಉದ್ದ ಇದೆ. ಕೊಂಬು, ಈ ಕೊಂಬಿಂದನೇ ಗೊತ್ತಾಗತ್ತೆ ಇದು ಸುಮಾರು ಹಳೇದು ಅಂತೇಳಿ. ಚೆನ್ನಾಗಿ ಸಾಕಿರೋದ್ರಿಂದ ಮೇ ಬಿ ದಷ್ಟಪುಷ್ಟವಾಗಿ ಬೆಳೆದಿರ್ಬೋದು. ಕೊಂಬು ನೋಡಿ ಎಷ್ಟು ಉದ್ದ ಇದೆ ಅಂದರೆ, ಈ ಕೊಂಬಿಂದನೇ ವಯಸ್ಸು ಅಂದಾಜು ಮಾಡ್ಬೋದು ಅನಿಸುತ್ತೆ. ಇಲ್ಲಿ 1930ರಿಂದ ಕೋಣನ ವಧೆ ನಿಲ್ಲಿಸಲಾಗಿದೆ ಅಂತ ಬರೆದಿದ್ದಾರೆ. ಬಟ್ ಇದೇನು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿಂದ ಬಂದು ಡೈರೆಕ್ಟ್ಗೆ ಬೀಚ್ಗೆ ಬಂದ್ವಿ. ಬೀಚಲ್ಲಿರೋ ಮಜಾ ಬೇರೆ ಲೆವೆಲ್ ಗುರು, ಬೇರೆ ಲೆವೆಲ್. ಭಾರಿ ಕಡಲ ಮಡಿಲ ಮೇಲೆ ದೊರೆತೆ ನನಗೆ ಹವಳದಂತೆ, ಮರಳುಗಾಡ ಮಳೆಯ ಮೋಡ ಮರಳಿನಲ್ಲಿ ಮುಳುಗುವಂತೆ, ಋತುಗಾನ ಹಾಡೋಗಳಿಗೆ ಒಲಿದೆ ನೀನು ನನ್ನ ಕರೆದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಈ ಥರ ಇನ್ನೊಂದು ವಿಡಿಯೋ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.